ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಹೀಗೆ ಓದಿದಂತಹ ಕತೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಕೃಷ್ಣ ಮತ್ತು ಅರ್ಜುನ ಇಬ್ಬರು ನಡ್ಕೊಂಬರ್ತಾ ಇರ್ತಾರೆ. ಆಗ ಅರ್ಜುನನ ಕಣ್ಣಿಗೆ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಭಿಕ್ಷೆ ಬೇಡೋದನ್ನು ಆತ ನೋಡ್ತಾನೆ. ನೋಡಿ ಆತನಿಗೆ ತುಂಬ ಬೇಜಾರಾಗುತ್ತೆ. ತಕ್ಷಣ ಆತನಿಗೆ 100 ಚಿನ್ನದ ವರಹಗಳನ್ನು ಕೊಡ್ತಾರೆ. ಆಗ ಆ ವಯಸ್ಸಾದಂತಹ ವ್ಯಕ್ತಿ ಅಂದ್ಕೊತಾರೆ, ಈ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ನಾನು ಊರಿನಲ್ಲಿ ಮನೆಯನ್ನು ಕಟ್ಟಿಕೊಂಡು ಆರಾಮಾಗಿರ್ತೀನಿ. ಕೊನೆ ಪಕ್ಷ ನನ್ನ ಬದುಕಿನ ಕೊನೆಯ ದಿನಗಳನ್ನು ನಾನು ಆರಾಮಾಗಿ ಕಳಿಬೋದು ಅಂತ. ಹೋಗ್ತಾ ಇರಬೇಕಾದ್ರೆ ಕಳ್ಳ ಬರ್ತಾನೆ. ಅವನಿಗೆ ಚಾಕುವನ್ನು ತೋರಿಸಿ ಪ್ರಾಣ ಬೆದರಿಕೆಯನ್ನು ಹಾಕಿ ಆ ಹಣವನ್ನು ಕಸ್ದುಕೊಂಡು ಹೋಗ್ತಾನೆ. ಬೇಜಾರಾಗತ್ತೆ. ಮಾರನೇ ದಿನ ಮತ್ತೆ ಅದೇ ವೃದ್ಧ ವ್ಯಕ್ತಿ ಭಿಕ್ಷೆ ಬೇಡೋದನ್ನು ನೋಡಿ ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ನಿನ್ನೆ ತಾನೇ ನಾನು ನಿಮಗೆ ಹಣ ಕೊಟ್ಟೆ ಅಲ್ವಾ ಅಂತಾರೆ. ನಡೆದ ಎಲ್ಲ ಘಟನೆಯನ್ನು ಅರ್ಜುನನಿಗೆ ಆ ವ್ಯಕ್ತಿ ಹೇಳಿದಾಗ, ಹೌದಾ, ಹಾಗಿದ್ರೆ ಈ ನೀಲ ಮಣಿಯನ್ನು ತಗೊಳ್ಳಿ, ಇದು ನೀವು ಕೇಳಿದ್ದನ್ನೆಲ್ಲ ಕೊಡುತ್ತೆ, ಕೊನೆ ಪಕ್ಷ ಇದರಿಂದ ನೀವು ಚೆನ್ನಾಗಿರ್ಬೋದು ಅಂತ ಅಂತಾರೆ. ಅದನ್ನು ಆ ವ್ಯಕ್ತಿ ಮನೆಗೆ ತೊಗೊಂಡು ಹೋಗ್ತಾರೆ. ಮನೆಗೆ ತೊಗೊಂಡು ಹೋದಾಗ ಹೆಂಡತಿ ಮಲಗಿರ್ತಾರೆ. ಈಗ ಎಬ್ಬಿಸಿ ಹೇಳೋದು ಬೇಡ, ಬೆಳಗ್ಗೆ ಆಕೆಗೆ ನಾನು ಸರ್ಪ್ರೈಸ್ ಕೊಡೋಣ ಅಂತ ಏನು ಮಾಡ್ತಾರೆ, ಅಲ್ಲೇ ಇದ್ದಂತಹ ಒಂದು ನೀರಿನ ಮಡಿಕೆ ಏನಿರುತ್ತೆ ಅದರಲ್ಲಿ ಇಡ್ತಾರೆ. ಆದರೆ ಆಕೆಗೆ ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ. 4 ಗಂಟೆಗೆ ಎದ್ದು ಯಾವ ಮಡಿಕೆಯಲ್ಲಿ ಆ ನೀಲ ಮಣಿಯನ್ನು ಇಟ್ಟಿರ್ತಾರೋ ಅದೇ ಮಡಿಕೆಯನ್ನು ನೀರನ್ನ ತೊಗೊಂಡು ಬರೋದಕ್ಕೆ ಆಕೆ ತೆಗೆದುಕೊಳ್ತಾಳೆ. ನೀರು ತೊಗೊಂಬರ್ತಾಳೆ. ಆ ವ್ಯಕ್ತಿ ಕೇಳ್ತಾನೆ, ಇದರಲ್ಲಿ ನೀಲಮಣಿ ಇತ್ತು. ಆಕೆ ಹೇಳ್ತಾಳೆ, ಇಲ್ಲ, ನನಗೇನು ಗೊತ್ತಿಲ್ಲ, ಯಾಕೆ ಅಂದರೆ ನಾನು ಇದನ್ನು ತೊಗೊಂಡು ಹೋದೆ, ನೀರು ತೊಗೊಂಡು ಬಂದೆ, ನನ್ನ ಅದೃಷ್ಟನೇ ಸರಿ ಇಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಮತ್ತೆ ಭಿಕ್ಷೆ ಬಿಡೋದನ್ನು ಅರ್ಜುನ ನೋಡ್ತಾನೆ. ಆಗ ಹೇಳ್ತಾನೆ, ಇಲ್ಲ, ಬಹುಶಃ ನಿಮ್ಮ ಹಣೆ ಬರನೇ ಚೆನ್ನಾಗಿಲ್ಲ ಅನಿಸುತ್ತೆ ಅಂತ ಅರ್ಜುನೂ ತುಂಬ ಬೇಜಾರು ಮಾಡ್ಕೊತಾನೆ. ಆಗ ಭಗವಂತ ಅವನಿಗೆ 2 ಚಿನ್ನದ ನಾಣ್ಯವನ್ನು ಕೊಡ್ತಾನೆ. ಆಗ ಅರ್ಜುನ ಮನಸ್ಸಿನಲ್ಲಿ ಅಂದ್ಕೊತಾನೆ, ಅಲ್ಲ, ನಾನು 100 ಚಿನ್ನದ ವರ ಕೊಟ್ಟಾಗಲೇ ಏನೂ ಆಗಿಲ್ಲ, ಇವರು 2 ಚಿನ್ನದ ನಾಣ್ಯವನ್ನು ಕೊಟ್ಟಿದ್ದಾರೆ, ಏನಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾರೆ. ಆ ವ್ಯಕ್ತಿ ಆ 2 ಚಿನ್ನದ ನಾಣ್ಯವನ್ನು ತೊಗೊಂಡು ಹೋಗಬೇಕಾದ್ರೆ ಒಬ್ಬ ಮೀನು ಹಿಡಿಯೋನು ಒಂದು ದೊಡ್ಡ ಮೀನನ್ನು ಹಿಡ್ಕೊಂಡಿರ್ತಾನೆ. ಅದು ಜೀವಕ್ಕಾಗಿ ಹಾತೊರಿತಾ ಇರುತ್ತೆ. ಅವನಿಗೆ ಅನಿಸುತ್ತೆ, ಹೇಗಿದ್ದರೂ ಇದರಿಂದ ನನಗೇನೂ ಉಪಯೋಗ ಆಗಲ್ಲ, ಕೊನೆ ಪಕ್ಷ ಆ ಮೀನಾದರೂ ಚೆನ್ನಾಗಿರಲಿ ಅಂತ ಹೇಳಿ ಆ ಮೀನುಗಾರನಿಗೆ ಆ 2 ನಾಣ್ಯವನ್ನು ಕೊಟ್ಟು ಆ ಮೀನನ್ನು ತೆಗೆದುಕೊಂಡು ಮತ್ತೆ ನದಿಗೆ ಬಿಡ್ತಾನೆ. ನದಿಗೆ ಬಿಟ್ಟ ತಕ್ಷಣ ಆಶ್ಚರ್ಯ ಅನ್ನೋ ಹಾಗೆ ಅದೇ ಮೀನಿನಿಂದ ಆ ನೀಲಮಣಿ ಸಿಕ್ಕತ್ತೆ. ಅವನಿಗೆ ಖುಷಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಓ, ನನ್ನ ನೀಲಮಣಿ ಸಿಕ್ತು ಅಂತ ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದಂತಹ ಆ ಕಳ್ಳ ಮತ್ತೆ ಅವನ ಹತ್ರ ಕಸ್ಕೋಬೇಕು ಅಂತ ಬರ್ತಾ ಇರಬೇಕಾದ್ರೆ ಹಿಂದೆ ಅರ್ಜುನನನ್ನು ನೋಡ್ತಾನೆ. ಅಯ್ಯೋ, ಅಪ್ಪಿ ತಪ್ಪಿ ಈ ಬ್ರಾಹ್ಮಣ ಇವನೇ ನನ್ನಿಂದ ಕಸ್ಕೊಂಡಿದ್ದು ಅಂತ ಹೇಳಿಬಿಟ್ರೆ ನನ್ನ ಪ್ರಾಣ ಹೋಗುತ್ತೆ ಅಂತ ತಕ್ಷಣ ಹೆದರಿಕೆಯಿಂದ ಅವನು ಏನು ತಗೊಂಡಿದ್ದ 100 ವರಹ ಅದನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಓಡಿ ಹೋಗ್ತಾನೆ. ಇದನ್ನು ನೋಡಿ ಬ್ರಾಹ್ಮಣನಿಗೆ ತುಂಬ ಖುಷಿಯಾಗತ್ತೆ. ಅರ್ಜುನ ಬಂದು ಭಗವಂತನ ಹತ್ರ ಕೇಳ್ತಾನೆ, ಇದು ಹೇಗಾಯಿತು? ನಾನು ಅಷ್ಟೆಲ್ಲ ಕೊಟ್ಟರು ಎಲ್ಲ ಕಳ್ಕೊಂಡ, ಆದರೆ ನೀನು ಕೊಟ್ಟಂತಹ 2 ನಾಣ್ಯದಿಂದ ಆತನಿಗೆ ಎಲ್ಲ ಸಿಕ್ತು, ಮತ್ತೆ ಹೇಗಾಯಿತು ಅಂತ ಕೇಳ್ತಾನೆ. ಆಗ ಭಗವಂತ ನಗ್ತಾ ಹೇಳ್ತಾನೆ, ನೀನು 100 ವರಹ ಕೊಟ್ಟಾಗಲೂ ಹಾಗೂ ನೀಲಮಣಿಯನ್ನು ಕೊಟ್ಟಾಗಲೂ ಆ ಬ್ರಾಹ್ಮಣ ಕೇವಲ ಆತನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ, ಹಾಗಾಗಿ ಅದು ಅವನ ಕೈಗೆ ಸೇರಲಿಲ್ಲ. ಆದರೆ ನಾನು 2 ನಾಣ್ಯವನ್ನು ಕೊಟ್ಟಾಗ ಆತ ಅವನ ಬಗ್ಗೆ ಯೋಚನೆ ಮಾಡದೆ ಬೇರೆ ಒಂದು ಜೀವಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉಪಕಾರದ ಮನೋಭಾವ ಅವನಲ್ಲಿತ್ತು. ಯಾರು ಯಾವಾಗ ಬೇರೆಯವರಿಗೆ ಒಳ್ಳೆಯದಾಗಲಿ, ನನಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ಸಹಾಯ ಮಾಡ್ತಾರೋ ಅಂತಹವರ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಲ್ವಾ. ಅಂದರೆ ನಾವು ಯಾವಾಗ ನಿಸ್ವಾರ್ಥತೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ, ಸಹಾಯ ಮಾಡ್ತೀವಿ,
ನಮ್ಮ ಸಹಾಯವನ್ನು ಭಗವಂತನೇ ಮಾಡ್ತಾನೆ. ಯೋಚನೆ ಮಾಡಿ. ಹಾಗೂ ನಾವು ಸಹಾಯ ಮಾಡಬೇಕಾದ್ರೆ ಹಾಗೂ ಭಗವಂತನ ಚಿಂತನೆ ಮಾಡಬೇಕಾದ್ರೆ ನಿಸ್ವಾರ್ಥತೆ ಇರಲಿ. ಏನಂತೀರಾ? ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.